ಬೇಸಿಗೆಗೆ ಮುನ್ನವೇ ಬೆಂಗಳೂರಿನಲ್ಲಿ ಜಲಕ್ಷಾಮ ಉಂಟಾಗಿದೆ. ರಾಜಧಾನಿಯ ಕೆಲ ಏರಿಯಾಗಳ ಜನ ಹನಿ ನೀರಿಗಾಗೂ ಕೂಡ ಪರದಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಜನರ ನೀರಿನ ಬವಣೆಯ ಕತೆ ವ್ಯತೆ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬಿಗಡಾಯಿಸುತ್ತಿದೆ ನೀರಿನ ಬವಣೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 8 ರಿಂದ 10 ದಿನಗಳಿಗೊಮ್ಮೆ ಬರ್ತಿದೆ ನೀರು. ಶಾಸಕ ಮುನಿರಾಜು ಅವರಿಂದ ಬಿಡಬ್ಲ್ಯೂಎಸ್ಎಸ್ಪಿಗೆ ಪತ್ರ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಿಗೆ ಸ್ಥಳೀಯರಿಂದ ತರಾಟೆ. ಬೇಸಿಗೆಯಲ್ಲಿ ಬೆಂಗಳೂರಿಗರನ್ನ ಬಿಡದೆ ಕಾಡುವ ಕುಡಿಯೋ ನೀರಿನ ಸಮಸ್ಯೆ ಈ ಬಾರಿ ಫೆಬ್ರವರಿಯಲ್ಲೇ ಕಾಡೋಕೆ ಶುರುವಾಗಿದೆ. ಅದರಲ್ಲೂ ದಾಸರಹಳ್ಳಿ ಪೀಣ್ಯ ಕ್ಷೇತ್ರ ಹಾಗೂ ಬೆಂಗಳೂರಿನ ಹೊರವಲಯದಲ್ಲಿ ನೀರಿನ ಬವಣೆ ಹೆಚ್ಚಾಗಿದೆ. ದಾಸರಹಳ್ಳಿಯ ಕೆಲ ಬಡಾವಣೆಗಳಲ್ಲಿ ವಾರಕ್ಕೊಮ್ಮೆ 4-5 ದಿನಗಳಿಗೊಮ್ಮೆ ನೀರು ಬರ್ತಾ ಇದೆ. ಹೀಗಾಗಿ ಜನ ನೀರಿನ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಹೀಗಾಗಿ ಸ್ಥಳೀಯ ಶಾಸಕ ಮುನಿರಾಜು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ರು. ಜೊತೆಗೆ ಬೆಂಗಳೂರು ಜಲಮಂಡಳಿಗೂ ಪತ್ರ ಬರೆದಿದ್ದಾರೆ. ಇಂದು ದಾಸರಹಳ್ಳಿಯಲ್ಲಿ ಜಲಮಂಡಳಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನರ ನಡುವೆ ಸಭೆ ಆಯಿತು. ಈ ವೇಳೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು. ಸುಮಾರು 6 ತಿಂಗಳಿಂದ ನೀರಿನ ಸಮಸ್ಯೆ ತುಂಬ ಇದೆ. ಮೊದಲು ನಮಗೆ 4 ದಿವಸಕ್ಕೆ 5 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾ ಇದ್ರು. ಒಂದು ವಾರ ಆದರೂ 8 ದಿವಸ ಆದರೂ ನೀರು ಬರೋದಿಲ್ಲ. ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲ. ಎಲ್ಲರೂ ಈಗ ಟ್ಯಾಂಕರಿಂದ ನೀರನ್ನು ಉಪಯೋಗಿಸ್ತಾ ಇದ್ದಾರೆ. ಇದೇ ರೀತಿ ಆದರೆ ಈಗ ಫೆಬ್ರವರಿ, ಏಪ್ರಿಲ್, ಮೇ, ಜೂನ್ಗೆ ಇದೇ ರೀತಿ ಆದರೆ ತುಂಬ ಕಷ್ಟ ಆಗ್ತದೆ. ಇಡೀ ಕ್ಷೇತ್ರದಲ್ಲೇ ಸಮಸ್ಯೆ ಇದೆ ನೀರಿಂದು. ಕಾವೇರಿ ನೀರಿನ ಸಮಸ್ಯೆ ವಾರಕ್ಕೆ 2 ದಿವಸ ಬಿಡ್ತಾರೆ. ಎಲ್ಲದಕ್ಕಿಂತ ಏನೋ ಊಟ ಬಟ್ಟೆ ಗಾರ್ಮೆಂಟ್ಸ್ಗೆ ಹೋಗಿ ಏನೋ ತಗೋ ದುಡ್ಕೊಂಡು ಏನೋ ಒದಗಿಸ್ಕೊಂಬೋದು. ನೀರಂತೂ ತರಕ್ ಆಗ್ತಿಲ್ಲ. ತುಂಬಾನೇ ಸಮಸ್ಯೆ ಇದೆ ನೀರಿನ ಸಮಸ್ಯೆ. ವಾರಕ್ಕೆ 2 ದಿವಸ ಬಿಡ್ತಾರೆ. ಬಿಟ್ಟರು ಅದು ಸರಿಯಾಗಿ ನೀರು ಬರ್ತಾ ಇಲ್ವಲ್ಲ, ಹಂಗಾಗಿ ತುಂಬಾ ಸಮಸ್ಯೆ ಐತೆ. ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಇಡೀ ಕ್ಷೇತ್ರದ ಸಮಸ್ಯೆ ಐತಿ. ಈ ವೇಳೆ ಮಾತನಾಡಿದ ಶಾಸಕ ಮುನಿರಾಜು ಇನ್ನು 2-3 ತಿಂಗಳು ಜನರಿಗೆ ಸಹಕರಿಸಿ ಅಂತ ವಿನಂತಿ ಮಾಡಿದ್ರು. ಕಾವೇರಿ 5ನೇ ಹಂತ ಏಪ್ರಿಲ್ ಮೇಗೆ ಸಿಗುತ್ತೆ ಅಂತ ಜಲಮಂಡಳಿಯವರು ಹೇಳಿದ್ದಾರೆ. ಆಗ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಅಂದ್ರು. ಒಂದು ನೀರಿನ ಟ್ಯಾಂಕರ್ಗೆ 800 ರೂಪಾಯಿ ಕೇಳ್ತಾ ಇದ್ದಾರೆ. ಈ ಟ್ಯಾಂಕರ್ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡಿದ್ರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ನೀರಿನ ಸಮಸ್ಯೆ ಇದೆ. ಕಾವೇರಿ 5th ಸ್ಟೇಜ್ ಬರೋವರೆಗೂ ನಮಗೆ 110 ಹಳ್ಳಿಗೆ ನೀರಿಲ್ಲ. ಅಲ್ಲಿ ಮೋಟರ್ ಪ್ರಾಬ್ಲಮ್ ಆದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ನೀರಿನ ಸಮಸ್ಯೆ ಹಾಕಾರ ಆಗಿದೆ. ಆದಷ್ಟು ಬೇಗ ಸಮಸ್ಯೆನೂ ಪರಿಹರಿಸ್ತೀನಿ ಅಂತ ಹೇಳಿದ್ದಾರೆ. ಏನಾದರೂ ಬೋರ್ವೆಲ್ ನೆಸೆಸಿಟಿ ಇದ್ದರೆ ಕೊಡಿ, ಬೋರ್ವೆಲ್ನು ಮಾಡಿಸೋಣ ಅಂತ ಹೇಳಿದ್ದಾರೆ. ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಚೇರ್ಮನ್ರು ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ. ಈ ವೇಳೆ ಮಾತನಾಡಿದ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್, ಜನರ ನೀರಿನ ಸಮಸ್ಯೆಯನ್ನು ಆಲಿಸುವುದಕ್ಕೆ ಮನೆ ಬಾಗಿಲಿಗೆ ಬಂದಿದ್ದೀವಿ. ಕಾವೇರಿ ನೀರಿಂದ ನೀರಿನ ಸಮಸ್ಯೆ ಆಗಿಲ್ಲ, ಬೋರ್ವೆಲ್ನಿಂದ ನೀರು ಬರ್ತಾ ಇಲ್ಲ. ಹೀಗಾಗಿ ನೀರಿನ ಸಮಸ್ಯೆ ಆಗಿದೆ. ಪ್ರಮುಖವಾಗಿ ಈ 5 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಕಾವೇರಿ 5ನೇ ಹಂತ ಏಪ್ರಿಲ್ನಲ್ಲಿ ಮುಕ್ತಾಯ ಆಗಲಿದ್ದು ಮೇನಿಂದ ನೀರು ಸಿಗಲಿದೆ ಅಂದ್ರು. ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೇವೆ. ಜಲಮಂಡಳಿಯ ಪರವಾಗಿ ಏನೇನು ದೂರುಗಳಿದೆ ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಕಾವೇರಿ ಸ್ಟೇಜ್ 5 ನೀರು ಬರಬೇಕಾಗುತ್ತೆ. ಮುಕ್ತಾಯ ಹಂತದಲ್ಲಿದೆ. ಬಹುಶಃ ಮೇ ತಿಂಗಳೊಳಗಡೆ ಪೂರೈಕೆ ಮಾಡೋದಕ್ಕೆ ಕ್ರಮ ವಹಿಸಬೇಕಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಜನರಿಗೆ ನೀರು ಪೂರೈಕೆ ಮಾಡೋದಕ್ಕೆ ಕ್ರಮ ಜರುಗಿಸ್ತಾ ಇದ್ದೀವಿ. ಅಲ್ಲಿ ಕೆಲವೊಂದು ಕಡೆ ಬೋರ್ವೆಲ್ಗಳನ್ನು ಕೊರೆಯೋದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಅನುಮೋದನೆ ತಗೊಂಡು ಅದಕ್ಕೆ ಕೂಡ ಕ್ರಮವನ್ನು ಜರುಗಿಸ್ತೀವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಜಲಕಂಟಕ ಮತ್ತಷ್ಟು ಎದುರಾಗಲಿದ್ದು ನೀರಿನ ಸಮಸ್ಯೆ ಇನ್ನೂ ಬಿಗಡಾಯಿಸಲಿದೆ. ಈಗಾಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಟ್ಯಾಂಕರ್ನಲ್ಲಿ ನೀರು ಕೊಡುವುದಾಗಿ ಸುಲಿಗೆ ಮಾಡ್ತಿರೋರಿಗೆ ಕಡಿವಾಣ ಹಾಕಬೇಕಾಗಿದೆ. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.